ಆತ್ಮೀಯ ಸ್ನೇಹಿತರೆ, ಮಾರ್ಗದರ್ಶಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಪ್ರತಿದಿನ ವರ್ಕು, ಕಾನೂನುಗಳು, ಜಡ್ಜ್ಮೆಂಟು ಎಲ್ಲ ಕೇಳಿ ಮೈಂಡ್ ಬ್ಲಾಕ್ ಆಗಿರ್ಬೋದು. ಅದಕ್ಕೋಸ್ಕರ ಮೈಂಡಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡೋಂಥ ಒಂದು ಪ್ರದೇಶಕ್ಕೆ ಈ ದಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮದೇ ಕರ್ನಾಟಕದಲ್ಲಿರುವಂಥ ಚಿಕ್ಕಮಗಳೂರು ಜಿಲ್ಲೆಯ ಕೆಮ್ಮನಗುಂಡಿ. ಈ ಕೆಮ್ಮನಗುಂಡಿ ಐತಿಹಾಸಿಕ ಸ್ಥಳ ಹಾಗೂ ಇತಿಹಾಸ ಪ್ರಸಿದ್ಧವಾದ ಹಿಲ್ ಸ್ಟೇಷನ್. ಇದು ಸುಮಾರು 1434 ಮೀಟರ್ ಎತ್ತರದಲ್ಲಿರುವಂತಹ ಅದ್ಭುತವಾದ ಸ್ಥಳ. ಭೂಲೋಕದ ಸ್ವರ್ಗ ಅಂದರೂ ಕಮ್ಮಿನೇ. ಇಲ್ಲಿ ಇರುವಂಥ ಜಲಪಾತಗಳು, ಅದ್ಭುತವಾದ ಬೆಟ್ಟಗಳು ನೋಡಲು ತುಂಬ ಅದ್ಭುತವಾಗಿರುತ್ತೆ. ಮೋಡಗಳ ಮೇಲೆ ನಡೆದಾಡ್ತೀವನ್ನಷ್ಟು ಖುಷಿಯಾದಂಥ ವಾತಾವರಣ, ಅಲ್ಲಿರುವಂಥ ಜಲಪಾತಗಳು, ಜೆಟ್ ಪಾಯಿಂಟು. ಈ ಹಿಲ್ ಸ್ಟೇಷನನ್ನು ಅಭಿವೃದ್ಧಿಪಡಿಸಿದವರು ನಮ್ಮ ಹೆಮ್ಮೆಯ ಮೈಸೂರಿನ ಅರಸರಾದ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರತಿಮೆ ಕೂಡ ಇದೆ. ತುಂಬ ಅದ್ಭುತವಾಗಿದೆ. ವಾರಿಡೀ ಕೆಲಸ ಮಾಡಿ ನಮಗೆ ಟೆನ್ಷನ್ ಆಗಿರುತ್ತೆ, ಮೈಂಡಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು ಅಂದಾಗ ಇಂಥ ಸ್ಥಳಗಳಲ್ಲಿ ಹೋಗ್ಬೋದು. ಹೆಜ್ಜೆ ಹೆಜ್ಜೆಗೂ ನಿಮಗೆ ಸಿಗುವಂಥ ಜಲಪಾತಗಳು, ಧುಮ್ಮಕ್ಕಿ ಹರಿಯುವ ನದಿಗಳು ನೋಡೋಕ್ಕೆ ಎರಡು ಕಣ್ಣುಗಳು ಸಾಲದು. ಅಷ್ಟು ಅದ್ಭುತವಾಗಿರುವಂಥ ಈ ಪ್ರದೇಶ, ನೀವಲ್ಲಿ ಹೋಗ್ಬಿಟ್ರೆ ಪ್ರಪಂಚನೇ ಮರೆಯೋಷ್ಟು ಸುಮಧುರವಾದ ಸಂಗೀತ ಅಂತ ಹೇಳ್ಬೋದು. ಅಂಥ ಗಾಳಿ, ಸುಯಿ ಅನ್ನೋ ಗಾಳಿ, ಧುಮ್ಮಕ್ಕಿ ಹರಿಯುವಂಥ ಜಲಪಾತಗಳು. ಇಲ್ಲಿ ಪ್ರಮುಖವಾಗಿ ಹೆಬ್ಬಿ ಜಲಪಾತ ಇದೆ, ಶಾಂತಿಸಾಗರ ಜಲಪಾತ ಇದೆ. ಹೆಜ್ಜೆ ಹೆಜ್ಜೆಗೂ ಒಂದೊಂದು ಜಲಪಾತಗಳು. ಎಲ್ಲಿ ನೋಡಿದ್ರೂ ಬೆಟ್ಟಗಳ ಸಾಲು, ಅದರಲ್ಲಿ ಹಸಿರು, ಕಣ್ಣಿಗೆ ತಂಪಾಗುವಂಥ ವಾತಾವರಣ. ತುಂಬ ಅದ್ಭುತವಾದ ಸ್ಥಳ. ಸ್ನೇಹಿತರೆ, ನಿಮಗೆ ಯಾವತ್ತಾದರೂ ಫ್ರೀ ಆಗಿದ್ದಾಗ, ವೀಕೆಂಡ್ ಇದ್ದಾಗ ಕೆಮ್ಮನಗುಂಡಿ ಹಿಲ್ ರೆಸ್ಟೋರೆಂಟಿಗೆ ಹೋಗಬೇಕು. ಚಾಮರಾಜೇಂದ್ರ ಅರಸರು, ನಾಲ್ವಡಿ ಕೃಷ್ಣರಾಜ ಅರಸರು ನಿರ್ಮಿಸಿದಂಥ ಈ ಹಿಲ್ ಸ್ಟೇಷನ್ನು ಎಷ್ಟೋ ಮೈಂಡಿಗೆ ರಿಲ್ಯಾಕ್ಸೇಷನ್ ಆಗುತ್ತೆ, ಮನಸ್ಸಿಗೆ ಉಲ್ಲಾಸ ಆಗುತ್ತೆ. ಹೊಸ ಪ್ರದೇಶ, ತುಂಬ ಅದ್ಭುತವಾದ ಸ್ಥಳ. ದಯವಿಟ್ಟು ಭೇಟಿ ನೀಡಿ ನೋಡಿ. ಮೋಡಗಳ ಮೇಲೆ ನಡೆದಾಡುವಂತಹ ಸುವರ್ಣಾವಕಾಶ. ನದಿಗಳ ಸಾಲು, ಬೆಟ್ಟದ ತುದಿಯಲ್ಲಿ ಅದ್ಭುತವಾದಂಥ ಉದ್ಯಾನವನವನ್ನು ಮಹಾರಾಜರು ನಿರ್ಮಾಣ ಮಾಡಿದ್ದಾರೆ. ನೋಡೋಕ್ಕೆ ಎರಡು ಕಣ್ಣುಗಳು ಸಾಲದು. ನಮ್ಮ ದುರಂತ ಏನಂದರೆ, ಕಾಡು ಪ್ರಾಣಿಗಳನ್ನು ನಾವು ನಾಶ ಮಾಡಿ ಈಗ ಪ್ರಾಣಿಗಳ ಪ್ರತಿಮೆಯನ್ನು ಮಾಡಿ ಇಟ್ಟಿರೋದನ್ನು ನೋಡಿದ್ರೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಮೆಟ್ಟಿಲುಗಳನ್ನು ಹತ್ತಿ ಹೋಗ್ತಾ ಇದ್ದರೆ ಏನೋ ಒಂಥರ ಸಂತೋಷ. ಬಂದರೆ ಉಳ್ಕೊಳ್ಳೋಕ್ಕೋಸ್ಕರ ನಿಮಗೆ ಸರ್ಕಾರಿ ಗೆಸ್ಟ್ ಹೌಸ್ಗಳಿದೆ. ಅಕ್ಕಪಕ್ಕದಲ್ಲಿ ರೆಸಾರ್ಟ್ಗಳು, ಹೋಮ್ ಸ್ಟೇಗಳು, ಪ್ರತಿಯೊಂದರ ಸೌಲಭ್ಯಗಳು ಕೂಡ ಇದೆ. ನೀವು ಇಲ್ಲೇ ಇರೋಂಥ ಹೆಬ್ಬಿ ಫಾಲ್ಸಿಗೆ ಏನಾದರೂ ಹೋಗಬೇಕು ಅಂದರೆ ನಿಮ್ಮ ಸ್ವಂತ ವಾಹನಗಳನ್ನು ಅಲ್ಲಿ ಬಿಡೋದಿಲ್ಲ. ಫಾರೆಸ್ಟ್ ಇಲಾಖೆಯೇ 500 ರೂಪಾಯಿ ಎಂಟ್ರೆನ್ಸ್ ಫೀಸನ್ನು ಕಲೆಕ್ಟ್ ಮಾಡಿಕೊಂಡು ನಿಮ್ಮನ್ನು ಅವರ ಜೀಪಲ್ಲೇ ಕರ್ಕೊಂಡು ಹೋಗ್ತಾರೆ. ಒಂದು ಅದ್ಭುತವಾದ ಸ್ಥಳ ಅಂತ ಹೇಳ್ಬೋದು. ಮೈನವರೇರಿಸುವಂತಹ ವಾತಾವರಣ. ಇಲ್ಲಿ ಮತ್ತೊಂದು ವಿಶೇಷ ಅಂದರೆ ಜೆಟ್ ಪಾಯಿಂಟ್. ಒಂದು 4 ರಿಂದ 5 ಕಿಲೋಮೀಟ್ರು ಟ್ರಕ್ಕಿಂಗ್ ಇರುತ್ತೆ. ಪ್ರಕೃತಿಯ ಮಧ್ಯದಲ್ಲಿ ಟ್ರಕ್ಕಿಂಗ್ ಮಾಡೋದೇ ಒಂದು ಅದ್ಭುತ. ಟ್ರಕ್ಕಿಂಗ್ ಮಾಡಿ ನಮಗೆ ಸುಸ್ತಾಗಿದ್ರೂ ಕೂಡ ಆ ಪ್ರಕೃತಿನ ನೋಡಿದಾಗ ಆ ಸುಸ್ತೆಲ್ಲ ತಕ್ಷಣ ಮಾಯವಾಗುವಂಥ ಅದ್ಭುತವಾದ ಸ್ಥಳ. ಸ್ನೇಹಿತರೆ, ನಿಮ್ಮೆಲ್ಲರ ಮನಸ್ಸಿಗೆ ಸಂತೋಷ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋನ ತಂದಿದ್ದೇನೆ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು
ಒಮ್ಮೆ ಈ ಸ್ಥಳಕ್ಕೆ ಭೇಟಿ ನೀಡಿ ಇಂಥ ಅದ್ಭುತವಾದ ವಾತಾವರಣವನ್ನು ಕಣ್ತುಂಬಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವರು ನೋಡಲಿ, ಅವರು ಒಮ್ಮೆ ಭೇಟಿ ನೀಡಲಿ. ಧನ್ಯವಾದಗಳು. ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.